ನ್ಯೂಸ್ ಎಕ್ಸ್‌ಪ್ರೆಸ್ ಅರ್ಸಿಕ್ಸ್ಗೆ ಸ್ವಾಗತ. ನಾನು ನಿಶಾ. ಕೊರೋನಾ ನಿಯಂತ್ರಣಕ್ಕೆ ಮೋದಿ ಕೊಟ್ಟ 3T ಸೂತ್ರವೇನು? ಕಿಲ್ಲರ್ ತಡೆಗೆ ಹೇಗಿರಲಿದೆ ಮೈಕ್ರೋ ಕಂಟೈನ್ಮೆಂಟ್ ಅಸ್ತ್ರ ಪ್ರಯೋಗ? ಕೇಸರಿ ನಾಯಕರ ಟ್ವೀಟ್ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಹೇಗಿತ್ತು? ಎರಡನೇ ಅಲೆ ಭೀತಿ ಮಧ್ಯೆ ರಾಜ್ಯದಲ್ಲಿ ಶೈಕ್ಷಣಿಕ ವರ್ಷಾರಂಭ ಯಾವಾಗ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಕಂಟ್ರೋಲ್ಗೆ ರಾಜ್ಯ ಸರ್ಕಾರಗಳಿಗೆ ಪ್ರಧಾನಿ ಸೂಚನೆ ನೀಡಿದ್ದೇನು? ಮೈಕ್ರೋ ಕಂಟೈನ್ಮೆಂಟ್ ಸೆಂಟರ್ ಸ್ಥಾಪಿಸಲು ಮೋದಿ ತಿಳಿಸಿದ್ದೇಕೆ? ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದರ ಬಗ್ಗೆ ನಮೋಗೆ ಬಿಎಸ್ವೈ ಭರವಸೆ ನೀಡಿದ್ದೇಕೆ? ನೋಡೋಣ ಕೊರೋನಾ ಅಲರ್ಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೆಮ್ಮಾರಿ ಕೊರೋನಾ ಎರಡನೇ ಅಲೆ ಆತಂಕ ಹೆಚ್ಚಾಗ್ತಿದ್ದಂತೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ 70 ಜಿಲ್ಲೆಗಳಲ್ಲಿ 150ಕ್ಕೂ ಹೆಚ್ಚು ಕೋವಿಡ್ ಕೇಸ್ಗಳಿವೆ. ಕೊರೋನಾ ತಡೆಗೆ ತೀವ್ರ ಕಟ್ಟೆಚ್ಚರವನ್ನ ವಹಿಸಬೇಕಾಗಿದೆ. ಕೊರೋನಾ ತಡೆಗೆ ನಿರ್ಲಕ್ಷ್ಯ ವಹಿಸಿದ್ರೆ ಭಾರತದಲ್ಲಿ ನಾವು ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಪ್ರಧಾನಿ ಮೋದಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು. ಕೊರೋನಾ ಹತ್ತಿಕ್ಕಿದ್ದೇವೆ ಎಂಬ ಅತಿಯಾದ ವಿಶ್ವಾಸ ಬೇಡ, ಹಾಗಂತ ನಾವು ತೀರಾ ಆತಂಕ ಪಡಬೇಕಾದ ಅಗತ್ಯವೂ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ದೇಶದಲ್ಲಿರುವ ಎಲ್ಲರೂ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಮಾಸ್ಕ್ ಧರಿಸುವ ವಿಚಾರದಲ್ಲಿ ಕಠಿಣ ಕ್ರಮ ಅನಿವಾರ್ಯ. RT-PCR ಟೆಸ್ಟ್ ಸಾಮರ್ಥ್ಯ ಹೆಚ್ಚಿಸಬೇಕು. ದೇಶದಲ್ಲಿ ಟೆಸ್ಟ್ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗಬೇಕಾಗಿದೆ. ಟೆಸ್ಟ್ ಟ್ರ್ಯಾಕ್ ಟ್ರೀಟ್ ಮಂತ್ರವನ್ನ ಪ್ರಧಾನಿ ಮೋದಿ ಪಠಿಸಿದ್ರು. ಕೊರೋನಾ ಹಳ್ಳಿಗಳಿಗೆ ಹರಡದಂತೆ ಕ್ರಮ ಕೈಗೊಳ್ಳಬೇಕು. ಸಣ್ಣ ಸಣ್ಣ ನಗರದಲ್ಲಿಯೂ ಕೋವಿಡ್ ಟೆಸ್ಟ್ ಹೆಚ್ಚಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ದೇಶದಲ್ಲಿ ಕೋವಿಡ್ ಲಸಿಕೆ ನೀಡುವುದನ್ನು ಹೆಚ್ಚಿಸಬೇಕು. ದೇಶದಲ್ಲಿ ಪ್ರತಿನಿತ್ಯ 30 ಲಕ್ಷ ಜನರಿಗೆ ಲಸಿಕೆ ನೀಡಬೇಕು. ಸಾಮೂಹಿಕ ಪ್ರಯತ್ನ, ಕಠಿಣ ಕ್ರಮಗಳಿಂದ ಕೋವಿಡ್ ಕೇಸ್ಗಳನ್ನು ನಿಯಂತ್ರಿಸಬಹುದು. ಕೊರೋನಾ ನಿಯಂತ್ರಣಕ್ಕೆ ದೇಶದಲ್ಲಿರುವ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನು ಗುರುತಿಸಿ ಕೊರೋನಾ ನಿಯಂತ್ರಣಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ವ್ಯಾಕ್ಸಿನೇಷನ್ ಸೆಂಟರ್ ಹೆಚ್ಚಳ ಮಾಡಬೇಕು ಅಂತ ಪ್ರಧಾನಿ ಮೋದಿ ಹೇಳಿದ್ರು. ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಸ್ಫೋಟಗೊಂಡಿದೆ. ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಸಂವಾದ ಬಳಿಕ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು. ಕೆಲ ಪ್ರದೇಶಗಳಲ್ಲಿ ಕೋವಿಡ್ ಟೆಸ್ಟ್ ಕಡಿಮೆ ಮಾಡಲಾಗ್ತಿದೆ. ಈ ಪ್ರದೇಶಗಳಲ್ಲಿ ಕಡಿಮೆ ವ್ಯಾಕ್ಸಿನೇಷನ್ ಏಕೆ ಇದೆ ಅನ್ನೋದು ಚಿಂತಿಸಬೇಕಾಗಿದೆ. ನಮ್ಮ ವಿಶ್ವಾಸವು ಅತಿಯಾದ ಆತ್ಮವಿಶ್ವಾಸಕ್ಕೆ ತಿರುಗಬಾರದು, ನಮ್ಮ ಯಶಸ್ಸು ನಿರ್ಲಕ್ಷ್ಯಕ್ಕೆ ತಿರುಗಬಾರದು ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಭಾರತದಲ್ಲಿ 96% ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಸಾವಿನ ಪ್ರಮಾಣ ಕಡಿಮೆ ಇರುವ ದೇಶಗಳಲ್ಲಿ ಭಾರತವು ಒಂದಾಗಿದೆ ಅಂತ ಸಿಎಂಗಳ ಜೊತೆ ಸಂವಾದದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಕೊರೋನಾ ಎರಡನೇ ಅಲೆಯನ್ನು ತಕ್ಷಣವೇ ನಿಲ್ಲಿಸಬೇಕಾಗಿದೆ. ಅದಕ್ಕಾಗಿ ತ್ವರಿತ ನಿರ್ಣಾಯಕ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ವಿಶ್ವದ ಹಲವು ದೇಶಗಳು ಕೊರೋನಾದ ಹಲವು ಅಲೆಗಳನ್ನು ಎದುರಿಸಬೇಕಾಗಿತ್ತು. ನಮ್ಮ ದೇಶದಲ್ಲಿ ಕೆಲ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಸಂವಾದದಲ್ಲಿ ಸಿಎಂಗಳು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗಿದೆ. ಇಲ್ಲಿವರೆಗೆ ರಕ್ಷಿಸಿಕೊಂಡಿದ್ದ ಜಿಲ್ಲೆಗಳಿದ್ದವು. ಸುರಕ್ಷಿತವಾಗಿದ್ದ ಜಿಲ್ಲೆಗಳಲ್ಲಿ ಕೊರೋನಾ ಹೆಚ್ಚಾಗ್ತಿದೆ. ನಾವು ಕೊರೋನಾವನ್ನ ನಿಯಂತ್ರಣ ಮಾಡಲೇಬೇಕಾಗಿದೆ. ಇಲ್ಲಿಗೆ ನಿಲ್ಲಿಸದಿದ್ರೆ ರಾಷ್ಟ್ರ ವ್ಯಾಪಿ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ಸಿಎಂಗಳ ಜೊತೆ ಸಂವಾದ ವೇಳೆ ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ. ಹೆಮ್ಮಾರಿ ಕೊರೋನಾ ಎರಡನೇ ಅಲೆ ಕಟ್ಟಿ ಹಾಕೋಕೆ ಸರ್ಕಸ್ ಮಾಡಲಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಸಂವಾದ ಬಳಿಕ ಸಿಎಂ ಬಿಎಸ್ವೈ ಸುದ್ದಿಗೋಷ್ಠಿ ನಡೆಸಿದ್ರು. ಕೊರೋನಾ ಬಗ್ಗೆ ಜನರಲ್ಲಿ ಭಯ ಸೃಷ್ಟಿಸುವ ಅಗತ್ಯವಿಲ್ಲ. ಎಲ್ಲಾ ರಾಜ್ಯಗಳಿಗೆ ಸಾಕಷ್ಟು ಲಸಿಕೆ ಸರಬರಾಜಾಗುತ್ತೆ. ಬೀದರ್, ಕಲಬುರಗಿ, ಬೆಂಗಳೂರಿನಲ್ಲಿ ಕೇಸ್ಗಳು ಹೆಚ್ಚಳವಾಗಿದೆ. 3 ಜಿಲ್ಲೆಗಳಲ್ಲಿ ಮುಂಜಾಗ್ರತೆ ವಹಿಸುವಂತೆ ಸೂಚನೆ ನೀಡಿದ್ದಾರೆ. ಮಾಸ್ಕ್ ಧರಿಸುವುದು ಕಡ್ಡಾಯವೆಂದು ಮೋದಿ ತಿಳಿಸಿದ್ದಾರೆ ಅಂತ ಪ್ರಧಾನಿ ಜೊತೆ ಸಂವಾದದ ಬಳಿಕ ಸಿಎಂ ಬಿಎಸ್ವೈ ಹೇಳಿದ್ರು. ಕೊರೋನಾ ಎರಡನೇ ಅಲೆ ಆತಂಕ ಹೆಚ್ಚಾಗಿದೆ. ಟೆಸ್ಟ್ ಟ್ರ್ಯಾಕ್ ಟ್ರೀಟ್ ಮಾದರಿ ಅನುಸರಿಸಲು ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ನೀಡಿದ್ದಾರೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ರಾಜ್ಯದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಕಳೆದ 10 ದಿನಗಳಿಂದ ಕೇರಳ, ಮಹಾರಾಷ್ಟ್ರದಲ್ಲಿ ಕೋವಿಡ್ ಕೇಸ್ ಹೆಚ್ಚಳವಾಗಿದೆ. ಹೀಗಾಗಿ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಎಚ್ಚರ ವಹಿಸಬೇಕಾಗಿದೆ ಅಂದ್ರು.
ಬೆಂಗಳೂರಿನಲ್ಲಿ 3 ಕೋವಿಡ್ ಕೇರ್ ಸೆಂಟರ್ ಸ್ಥಾಪನೆ ಮಾಡ್ತೀವಿ, ರಾಜ್ಯದಲ್ಲಿ 3 ಲಕ್ಷ ಜನರಿಗೆ ಕೋವಿಡ್ ಲಸಿಕೆ ನೀಡುವ ಗುರಿಯನ್ನ ನಾವು ಹೊಂದಿದ್ದೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ರಾಜ್ಯದಲ್ಲಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದೇವೆ. ರಾಜ್ಯದಲ್ಲಿ 93% ಆರ್ಟಿಪಿಸಿಆರ್ ಟೆಸ್ಟ್ಗೆ ಶ್ಲಾಘಿಸಿದ್ದಾರೆ. ಕೋವಿಡ್ ಬಗ್ಗೆ ಭಯದ ವಾತಾವರಣ ಸೃಷ್ಟಿಸುವ ಅಗತ್ಯವಿಲ್ಲ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಹೆಚ್ಚಿಸುವ ಬಗ್ಗೆ ಸೂಚನೆ ನೀಡಿದ್ದಾರೆ. ಮೊದಲು ಬಂದ ಕೋವಿಡ್ ಲಸಿಕೆ ಬಳಸಿಕೊಳ್ಳಬೇಕು, ನಂತರ ಹೊಸ ಲಸಿಕೆ ಬಳಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಅಂತ ಸಿಎಂ ಬಿಎಸ್ವೈ ಮಾಹಿತಿ ನೀಡಿದ್ರು. ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿರೋದೇಕೆ ಸಾಹುಕಾರ್ ಸಿಡಿ ಕೇಸ್? ಯುವತಿ ಪೋಷಕರ ದೂರಿನ ಬಗ್ಗೆ ಬೆಳಗಾವಿ ಡಿಸಿಪಿ ಹೇಳಿದ್ದೇನು? ಸಚಿವ ಶಾಸಕರ ಬಳಿಯೂ ಲಕ್ಷ ಪೀಕಿದ್ಯಾ ಸಿಡಿ ಗ್ಯಾಂಗ್? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಮೇಶ್ ಸಿಡಿ ಕೇಸ್ನಲ್ಲಿ ಬಿಜೆಪಿ ಹೊಸ ಬಾಂಬ್ ಸಿಡಿಸಿದೆ. ಸಿಡಿ ಸೂತ್ರಧಾರ ನಂಬರ್ 1 ಎನ್ನಲಾದ ಮಾಜಿ ಪತ್ರಕರ್ತ ನರೇಶ್ ಗೌಡ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರುವ ಫೋಟೋವನ್ನ ರಾಜ್ಯ ಬಿಜೆಪಿ ಘಟಕ ಶೇರ್ ಮಾಡಿದೆ. ಹೆಗಲು ಮುಟ್ಟಿಕೊಂಡು ನೋಡಿದ್ದಕ್ಕೂ ಈ ಚಿತ್ರಕ್ಕೂ ಸಂಬಂಧ ಇರಬಹುದೇ? ಮಾಸ್ಟರ್ ಮೈಂಡ್ ಮತ್ತು ರಿಂಗ್ ಮಾಸ್ಟರ್ ಒಂದೇ ಫ್ರೇಮ್ನಲ್ಲಿ ಸಿಲುಕಿಕೊಂಡಿರೋದು ಸಂಬಂಧ ಇರಬಹುದೇ ಅಂತ ಟ್ವೀಟ್ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಟ್ವೀಟ್ ವಾರ್ ಶುರುವಾಗಿದ್ದು, ಬಿಜೆಪಿ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಮಾಡಿದೆ. ದೇಶದ್ರೋಹಿ ಅತ್ಯಾಚಾರಿ ಜೊತೆ ಮೋದಿಗೆ ಸಂಬಂಧ ಏನು? ಡ್ರಗ್ ಡೀಲರ್ಗೂ ತೇಜಸ್ವಿ ಸೂರ್ಯಗೆ ಏನ್ ಸಂಬಂಧ? ಲಕ್ಷ್ಮಣ್ ಸವದಿಗೂ ಯುವರಾಜನಿಗೂ ಏನ್ ಸಂಬಂಧ? ಹೆಗಲು ಮುಟ್ಕೊಂಡು ತಡೆಯಾಜ್ಞೆ ತಂದಿದ್ಯಾರು ಅಂತ ಫೋಟೋಗಳನ್ನ ಹಾಕಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಸಿಡಿ ಪ್ರಕರಣದ ಸೂತ್ರಧಾರ ಎನ್ನಲಾದ ಮಾಜಿ ಪತ್ರಕರ್ತ ನರೇಶ್ ಗೌಡ ಜೊತೆಗಿನ ಫೋಟೋವನ್ನ ಬಿಜೆಪಿ ಶೇರ್ ಮಾಡಿದ್ದು ಭಾರಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮೇಶ್ ಜಾರಕಿಹೊಳಿ, ನಮ್ಮ ಪಕ್ಷ ನನ್ನ ಪರವಾಗಿದೆ, ನಾನು ಹೆಚ್ಚೇನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಸಿಡಿ ಸುದ್ದಿ ಸ್ಫೋಟ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಆಪ್ತರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಶಾಸಕರಾದ ರಾಜು ಗೌಡ, ಮಹೇಶ್ ಕುಮಟಳ್ಳಿ, ಬಸವರಾಜ್ ದಡೇಸಗೂರ್ ಜೊತೆ ಚರ್ಚಿಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಚರ್ಚಿಸಿದ್ರು. ಕಲಾಪ ಮುಂದೂಡಿದ್ರು. ಅಕ್ಕಪಕ್ಕ ಕುಳಿತು 10 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಇದೇ ವೇಳೆ ಕೆಲವರಿಗೆ ಕರೆ ಮಾಡಿದ ಡಿಕೆಶಿ ಕೆಲ ಕಾಲ ಚರ್ಚಿಸಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಏನೂ ಮಾತನಾಡದೆ ಸುಮ್ಮನಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಸುದ್ದಿ ಸ್ಫೋಟ ಪ್ರಕರಣ ಸಂಬಂಧ ನಿರ್ಭಯಾ ಗೈಡ್ಲೈನ್ಸ್ ಉಲ್ಲಂಘನೆ ಆರೋಪದಡಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ವಕೀಲ ಜಗದೀಶ್ ದೂರು ನೀಡಿದ್ದಾರೆ. ಯುವತಿಗೆ ಇದುವರೆಗೂ ಯಾವುದೇ ರಕ್ಷಣೆ ನೀಡಿಲ್ಲ. ರಮೇಶ್ ಜಾರಕಿಹೊಳಿ ದೂರಿಗೆ ಹೇಗೆ ಮನ್ನಣೆ ನೀಡಿದ್ರೋ ಅದೇ ರೀತಿ ಯುವತಿಗೂ ಮನ್ನಣೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ನಿರ್ಭಯಾ ಗೈಡ್ಲೈನ್ಸ್ ಪ್ರಕಾರ ಯುವತಿಗೆ ರಕ್ಷಣೆ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಸುದ್ದಿ ಸ್ಫೋಟ ಪ್ರಕರಣ ಸಂಬಂಧ ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಪೊಲೀಸ್ ಅಧಿಕಾರಿಗಳು ಸೇರ್ಪಡೆಯಾಗಿದ್ದಾರೆ. ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಹಲವು ವಿಚಾರ ಹೊರಬಂದಿದೆ. ಹೀಗಾಗಿ ವಿಶೇಷ ತನಿಖಾ ತಂಡಕ್ಕೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಮತ್ತಷ್ಟು ಇನ್ಸ್ಪೆಕ್ಟರ್ಗಳನ್ನು ಸೇರ್ಪಡೆ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಸುದ್ದಿ ಸ್ಫೋಟ ಕೇಸ್ನ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಇದರ ಬೆನ್ನಲ್ಲೇ ಇಂದು ಎಸ್ಐಟಿ ತುರ್ತು ಸಭೆ ನಡೆಸಿದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್, ಡಿಸಿಪಿ ಅನುಚೇತ್, ಡಿಸಿಪಿ ರವಿಕುಮಾರ್, ಎಸಿಪಿ ಧರ್ಮೇಂದ್ರ, ಇನ್ಸ್ಪೆಕ್ಟರ್ಗಳು ಕೂಡ ಭಾಗಿಯಾಗಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಿಡಿಯಲ್ಲಿರೋ ಯುವತಿ ಪೋಷಕರು ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ದೂರು ದಾಖಲಿಸಿದ ಬಳಿಕ ಯುವತಿ ಪೋಷಕರು ವಿಡಿಯೋ ರಿಲೀಸ್ ಮಾಡಿದ್ದು, ತಮ್ಮ ಮಗಳನ್ನ ಯಾರೋ ಅಪಹರಿಸಿದ್ದಾರೆ, ಹೆದರಿಸಿ ವಿಡಿಯೋ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರಮೇಶ್ ಸಿಡಿ ಕೇಸ್ನಲ್ಲಿ ಬಿಜೆಪಿ ಸಿಡಿಸಿದ ಹೊಸ ಬಾಂಬೇನು? ಬಿಜೆಪಿ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದೇಕೆ? ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಪೊಲೀಸ್ ಅಧಿಕಾರಿಗಳು ಸೇರ್ಪಡೆಯಾಗಿದ್ದೇಕೆ? ನೋಡೋಣ ಸಿಡಿ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಯುವತಿ ತಂದೆಯ ದೂರಿನಿಂದ ರಮೇಶ್ ಜಾರಕಿಹೊಳಿ ಸಿಡಿ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಂದೆಯ ದೂರಿನಿಂದಾಗಿ ಸಿಡಿ ಗ್ಯಾಂಗ್ ಸಂಕಷ್ಟಕ್ಕೆ ಸಿಲುಕಿದ್ದು ಯುವತಿ ಅಪಹರಣಕ್ಕೆ ಈಡಾಗಿ ಒತ್ತೆಯಾಳಾಗಿದ್ದಾಳೆ ಎಂಬ ಶಂಕೆ ವ್ಯಕ್ತವಾಗಿದೆ. ಯುವತಿ ಯಾರ ಬಳಿ ಇದ್ದಾಳೋ ಅವರಿಂದಲೇ ಜೀವಭಯ ಇರಬಹುದು ಅಂತ ತಂದೆ ಅನುಮಾನಪಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಯುವತಿ ಆರೋಪಿಸಿದ್ಲು. ಆದ್ರೀಗ ಯುವತಿಯ ಹೇಳಿಕೆ ಬಲವಂತದ್ದು ಅಂತ ತಂದೆ ಅನುಮಾನಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರದ ಆರೋಪ ಹೊತ್ತಿರೋ ಸಿಡಿ ಗ್ಯಾಂಗ್ ವಿರುದ್ಧ ಇದೀಗ ಕಿಡ್ನಾಪ್ ಆರೋಪ ಕೇಳಿಬಂದಿದೆ. ಹೀಗಾಗಿ ಕಿಡ್ನಾಪ್ ದೂರಿನ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಯುವತಿ ಯಾರ ವಶದಲ್ಲಿ ಇದ್ದಾಳೆ ಅಂತ ಹುಡುಕಾಡ್ತಿದ್ದಾರೆ. ಅಲ್ಲದೆ ಯುವತಿ ಹೇಳಿಕೆ ಸ್ವಂತವೇ ಅಥವಾ ಹೇಳಿಸಿದ್ದೆ ಅಂತಾನೂ ತನಿಖೆ ನಡೆಸ್ತಾ ಇದ್ದು ಯುವತಿ ಸಿಕ್ಕರಷ್ಟೇ ತಂದೆಯ ಶಂಕೆ ಸತ್ಯವೋ ಸುಳ್ಳೋ ತಿಳಿಯಲಿದೆ. ಸಿಡಿಯಲ್ಲಿದ್ದ ಯುವತಿ ಪೋಷಕರು ದೂರಿನ ಬಗ್ಗೆ ಬೆಳಗಾವಿ ಡಿಸಿಪಿ ವಿಕ್ರಮ್ ಆಮಟೆ ಮಾಹಿತಿ ನೀಡಿದ್ದಾರೆ. ಪೋಷಕರು ನೀಡಿದ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸ್ತಾ ಇದ್ದು ಮಾರ್ಕೆಟ್ ಠಾಣೆಯ ಎಸಿಪಿ, ಎಪಿಎಂಸಿ ಠಾಣೆಯ ಸಿಪಿಐ ಸೇರಿದಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗಿದೆ. ಅಪರಿಚಿತರೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರು ನೀಡಿದ್ದಾರೆ. ಯುವತಿಯ ಪೋಷಕರು ರಕ್ಷಣೆ ಕೇಳಿದ್ರೆ ಕೊಡ್ತೀವಿ ಅಂತ ಬೆಳಗಾವಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ವಿಕ್ರಮ್ ಆಮಟೆ ಹೇಳಿದ್ದಾರೆ. ಸಾಹುಕಾರ್ ಸಿಡಿ ಕೇಸ್ ದಿನಕ್ಕೊಂದರಂತೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಸಾಹುಕಾರ್ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಸಿಡಿ ಕೋರರು ತಂತ್ರ ರೂಪಿಸ್ತಾ ಇದ್ದಾರೆ. ಇಬ್ಬರು ಕಾನೂನು ಬಳಸಿಕೊಂಡೇ ಆಟವಾಡ್ತಾ ಇದ್ದಾರೆ. ಸಿಡಿ ತನಿಖೆಗೆ ಎಸ್ಐಟಿ ರಚನೆ ಮಾಡುವಂತೆ ದೂರು ನೀಡಿ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ರು. ರಮೇಶ್ ದೂರು ನೀಡಿದ ಕೆಲವೇ ಹೊತ್ತಿನಲ್ಲಿ ಪ್ರತ್ಯಕ್ಷವಾಗಿದ್ದ ಯುವತಿ ಜಾರಕಿಹೊಳಿಯವರೇ ಸಿಡಿ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಇದೀಗ ಯುವತಿ ಕುಟುಂಬ ದೂರು ನೀಡುವ ಮೂಲಕ ಮತ್ತೊಂದು ಪ್ಲಾನ್ ಮಾಡಿದೆ. ಸಿಡಿ ಆರೋಪಿಗಳ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪ ಕೇಳಿ ಬಂದಿದ್ದು ಹಾಲಿ ಸಚಿವ ಶಾಸಕರಿಗೂ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿ ಹಲವರ ಸಿಡಿ ಮಾಡಿ ಹಣ ಮಾಡಿದ್ದಾರಾ ಅಂತ ತನಿಖೆಯಲ್ಲಿ ಎಸ್ಐಟಿ ಟೀಮ್ಗೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಸಚಿವರೊಬ್ಬರ ಇಲಾಖೆಯಲ್ಲಿ ಅವ್ಯವಹಾರದ ಬಗ್ಗೆ ರಹಸ್ಯ ಕಾರ್ಯಾಚರಣೆ ಮೂಲಕ ಮಾಹಿತಿ ಸಂಗ್ರಹಿಸಿದ್ದ ಆರೋಪಿಗಳು ಬಳಿಕ ವಿಷಯ ಹೊರಹಾಕದೆ ಇರೋಕೆ ಹಣ ವಸೂಲಿ ಮಾಡಿದ್ರಂತೆ. ಸಿಡಿ ಗೇಡಿಗಳ ಬ್ಲಾಕ್ ಮೇಲ್ ಡೀಲ್ ಇದೇ ಮೊದಲಲ್ಲ. ಈ ಹಿಂದೆಯೂ ಶಾಸಕರೊಬ್ಬರ ಕಾಮಕೇಳಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಎನ್ನಲಾಗಿದೆ. ಶಾಸಕರ ಸಣ್ಣ ವಿಡಿಯೋ ತುಣುಕುಗಳನ್ನ ಇದೇ ತಂಡ ವೈರಲ್ ಮಾಡಿತ್ತು. ವಿಡಿಯೋ ವಿಚಾರವಾಗಿ ಸದನದಲ್ಲೂ ಚರ್ಚೆಯಾಗಿತ್ತು. ಬಳಿಕ ವಿಡಿಯೋ ಬಹಿರಂಗ ಮಾಡ್ತೀವಿ ಅಂತ ಶಾಸಕರಿಗೆ ಧಮಕಿ ಹಾಕಿ ಲಕ್ಷ ಪೀಕಿದ್ದಾರೆ. ಸಿಡಿ ದಂಧೆಯಲ್ಲಿ ಆಳವಾಗಿ ಬೇರೂರಿದ್ದ ಆರೋಪಿಗಳ ಹಲವು ಸ್ಫೋಟಕ ಮಾಹಿತಿಗಳು ತನಿಖೆಯಲ್ಲಿ ಬಯಲಾಗಿವೆ. ಗಮನಕ್ಕೆ ಬಂದ ಸಿಡಿ ಕಥೆಗಳು ಕೆಲವು ಆಗಿದ್ರೆ ಸದ್ದಿಲ್ಲದೆ ಡೀಲ್ ಮುಗಿಸಿದ್ದ ಸಿಡಿ ಕಥೆಗಳು ಬೆಳಕಿಗೆ ಬಂದಿಲ್ಲ. ಉತ್ತರ ಕರ್ನಾಟಕ ಭಾಗದ ಮಾಜಿ ಸಚಿವರ ಸಿಡಿ ಸಿದ್ಧಗೊಳಿಸಿ ಇದೇ ರೀತಿ ಧಮಕಿ ಹಾಕಿದ್ರಂತೆ. ಬಳಿಕ ಲಕ್ಷ ವಸೂಲಿ ಮಾಡಿ ಡೀಲ್ ಮುಗಿಸಿದ್ರಂತೆ. ರಾಜಕಾರಣಿಗಳು ಮಾತ್ರವಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೂ ಸಿಡಿ ಗ್ಯಾಂಗ್ ಬಲೆ ಬೀಸಿದೆ. ಅಧಿಕಾರಿಗಳ ವೀಕ್ನೆಸ್ ಅನ್ನ ಗುರುತಿಸಿ ಖತರ್ನಾಕ್ ಪ್ಲಾನ್ ರೂಪಿಸಿ ವಸೂಲಿ ಮಾಡ್ತಿದ್ರಂತೆ. ಹಲವು ಸರ್ಕಾರಿ ಅಧಿಕಾರಿಗಳಿಗೂ ಇದೇ ರೀತಿ ಬ್ಲಾಕ್ ಮೇಲ್ ಮಾಡಿದ್ದು ಪ್ಲಾನ್ ರೂಪಿಸಿ ಬಲೆಗೆ ಕೆಡವಿ ವಸೂಲಿ ಮಾಡಿದ್ದಾರೆ. ಎಸ್ಐಟಿ ತಂಡದ ತನಿಖೆಯಲ್ಲಿ ಗ್ಯಾಂಗ್ನ ಕಂಪ್ಲೀಟ್ ಮಾಹಿತಿ ಬಯಲಾಗಿದೆ. ರಮೇಶ್ ಸಿಡಿ ಸ್ಫೋಟ ಪ್ರಕರಣದ ಬಗ್ಗೆ ಎಸ್ಐಟಿ ಪೊಲೀಸರು 3 ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ನಕಲಿ ಮಾಡಲಾಗಿದೆಯಾ, ಗ್ರಾಫಿಕ್ಸ್ ಮಾಡಲಾಗಿದೆಯಾ, ರಮೇಶ್ ಹೋಲುವ ವ್ಯಕ್ತಿಯನ್ನ ಬಳಸಲಾಗಿದೆಯಾ ಅಂತ ಮೊದಲ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ರೆ ಯುವತಿ ಜೊತೆ ಸಹಮತದ ಲೈಂಗಿಕ ಕ್ರಿಯೆ ನಡೆಸಿದ್ದಾರಾ ಅಥವಾ ಕೆಲಸ ಕೊಡಿಸೋ ನೆಪದಲ್ಲಿ ಬಳಸಿಕೊಂಡ್ರ ಅಂತ ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಯುವತಿ ಹಾಗೂ ಗ್ಯಾಂಗ್ ಸೇರಿ ರಮೇಶ್ ಅವರನ್ನ ಹನಿ ಟ್ರ್ಯಾಪ್ ಮಾಡಿದ್ರಾ ಅಂತಾನೂ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷಾರಂಭದ ಬಗ್ಗೆ ಸಚಿವ ಸುರೇಶ್ ಹೇಳಿದ್ದೇನು? ಕೌಟುಂಬಿಕ ಕಲಹಕ್ಕೆ ಬೇಸತ್ತು 11 ತಿಂಗಳ ಮಗುವನ್ನ ಕೊಂದು ತಾಯಿ ಮಾಡಿದ್ದೇನು? ಕೋಟೆನಾಡಿನಲ್ಲಿ ಅಭಿಮಾನಿಗಳು ಅಪ್ಪು ಬರ್ತ್ಡೇ ಆಚರಿಸಿದ್ದೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜುಲೈ 15ರಿಂದ ಮುಂದಿನ ಶೈಕ್ಷಣಿಕ ವರ್ಷ ಆರಂಭಿಸಲು ಚಿಂತನೆ ನಡೆಸಲಾಗಿದೆ ಅಂತ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು, ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಅಳವಡಿಸಿ ಅನ್ನೋ ಆಗ್ರಹ ಕೇಳಿ ಬಂದಿದೆ. ಈ ಬಗ್ಗೆ ಚರ್ಚಿಸಿ ನಿರ್ಧರಿಸುತ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಸದ್ಯ 1ರಿಂದ 5ನೇ ತರಗತಿಗಳನ್ನು ನಡೆಸುವಂತಿಲ್ಲ. ಒಂದು ವೇಳೆ ಖಾಸಗಿ ಶಾಲೆಗಳು ನಿಯಮ ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ.
ಮುಂದುವರಿದು ಮಾತನಾಡಿದ ಸಚಿವ ಎಸ್ ಸುರೇಶ್ ಕುಮಾರ್, ಮಾರ್ಚ್ 1ರಿಂದ 5ನೇ ತರಗತಿ ಶುರು ಮಾಡುವ ಇಚ್ಛೆ ಇತ್ತು. ಆದರೆ ತಜ್ಞರ ಜೊತೆ ಚರ್ಚಿಸಿದ ಬಳಿಕ ಬೇಡ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಅಜೀಂ ಪ್ರೇಮ್ಜಿ ವಿವಿ ಆಘಾತಕಾರಿ ವರದಿ ನೀಡಿದೆ. ಶಾಲೆ ಆರಂಭವಾಗದ ಕಾರಣಕ್ಕೆ ಮಕ್ಕಳು ಗಣಿತ ಮರೆತಿದ್ದಾರೆ ಅಂತ ವರದಿ ಕೊಟ್ಟಿದೆ. ಹೀಗಾಗಿ ಮಕ್ಕಳ ಶಿಕ್ಷಣ, ಆರೋಗ್ಯದ ಕಡೆ ಗಮನ ನೀಡಬೇಕಿದೆ ಅಂತ ತುಮಕೂರಿನಲ್ಲಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಕೊಪ್ಪಳದ ಕ್ಷೇತ್ರ ಶಿಕ್ಷಣಾಧಿಕಾರಿ 13 ದಿನದಿಂದ ನಾಪತ್ತೆಯಾಗಿದ್ದಾರೆ. ಮಾರ್ಚ್ 3ರಂದು ಅಧಿಕಾರಿ ಉಮಾದೇವಿ ಸೊನ್ನದ್ ಕಚೇರಿ ಮೇಲೆ ಎಸಿಬಿ ದಾಳಿ ಮಾಡಿತ್ತು. ಬಂದಾಗಿರುವ ಖಾಸಗಿ ಶಾಲೆಗೆ ಠೇವಣಿ ಹಣ ನೀಡಲು ಉಮಾದೇವಿ ಲಂಚ ಕೇಳಿದ್ರು ಎನ್ನಲಾಗಿತ್ತು. ಅಂದು ಎಸ್ಡಿಎ ಅರುಂಧತಿ ಹಣ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ಲು. ಈ ವೇಳೆ ಎಸಿಬಿ ದಾಳಿ ಮಾಹಿತಿ ಅರಿತ ಉಮಾದೇವಿ ಪರಾರಿಯಾಗಿದ್ದು ಮಾರ್ಚ್ 3ರಿಂದ ನಾಪತ್ತೆಯಾಗಿದ್ದಾಳೆ. ಎಸಿಬಿ ಅಧಿಕಾರಿಗಳು ಉಮಾದೇವಿಗೆ ತಲಾಶ್ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೂಲಗಿರಿ ಬಳಿ ಟ್ರ್ಯಾಕ್ಟರ್ ಒಂದು ಹೊತ್ತಿ ಉರಿದಿದೆ. ವಿದ್ಯುತ್ ತಂತಿ ತಗುಲಿ ಬೆಂಕಿ ಹೊತ್ತಿದ್ದು ಮೇವು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಧಗಧಗ ಉರಿದಿದೆ. ಅಗ್ನಿ ಕೆನ್ನಾಲಿಗೆಗೆ ಮೇವು ಕೂಡ ಭಸ್ಮವಾಗಿದೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕುಪ್ಪಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚಲಿಸುತ್ತಿದ್ದ ಲಾರಿಯೊಂದು ಧಗಧಗ ದಹಿಸಿದೆ. ಲಾರಿ ಚಲಿಸುತ್ತಿರುವಾಗಲೇ ಟೈರ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ನೋಡ್ತಿದ್ದಂತೆ ಲಾರಿಗೂ ಬೆಂಕಿ ವ್ಯಾಪಿಸಿದೆ. ಆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಲಾರಿ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುತ್ತಿದ್ದಾಗ ಅವಘಡ ಸಂಭವಿಸಿದೆ. ತಮಿಳುನಾಡಿನಲ್ಲಿ 3ರನ್ನ ಬಲಿ ಪಡೆದಿದ್ದ ಕಾಡಾನೆಯೊಂದನ್ನ ಅರಣ್ಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಕರ್ನಾಟಕ ಗಡಿಯ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಹೊಸೂರು ಬಳಿ ದಾಳಿ ಮಾಡಿದ ಆನೆ ಜನರ ನಿದ್ದೆಗೆಡಿಸಿತ್ತು. ಸ್ಥಳೀಯರ ದೂರು ಆಧರಿಸಿ ತಿರುಚಪಲ್ಲಿ ಅರಣ್ಯದಲ್ಲಿ ಕಾಡಾನೆಯನ್ನ ಅರಣ್ಯ ಸಿಬ್ಬಂದಿ ಹಿಡಿದಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಚಿತ್ರದುರ್ಗದಲ್ಲಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಅಪ್ಪು ಬರ್ತ್ಡೇ ಪ್ರಯುಕ್ತ ಬೈಕ್ ಸವಾರರಿಗೆ ಅಭಿಮಾನಿಗಳು ಉಚಿತ ಹೆಲ್ಮೆಟ್ ಕೂಡ ವಿತರಿಸಿದ್ರು. ಗಾಂಧಿ ವೃತ್ತದಲ್ಲಿ ಜಮಾಯಿಸಿ ಅಪ್ಪು ಯೂತ್ ಬ್ರಿಗೇಡ್ ಸದಸ್ಯರು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿನೂ ಮೂಡಿಸಿದ್ರು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಸತೀಶ್ ಕಣಕ್ಕಿಳಿಸಲು ಡಿಕೆಶಿ ಪ್ರಯತ್ನ ಹೇಗಿದೆ? ಸಿಎಂ ವಿರುದ್ಧವೇ ಯತ್ನಾಳ್ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದೇಕೆ? ದೆಹಲಿಯಲ್ಲಿ ಬಿಜೆಪಿ ಸಂಸದ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಪ್ರಿಲ್ 17ರಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿಯನ್ನ ಕಣಕ್ಕಿಳಿಸಲು ಡಿಕೆ ಶಿವಕುಮಾರ್ ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ. ಆದರೆ ರಮೇಶ್ ಸಿಡಿ ಸುತ್ತ ಇರುವ ವ್ಯಕ್ತಿಗಳ ತನಿಖೆ ಬಗ್ಗೆ ಪಟ್ಟು ಹಿಡಿದಿರೋ ಸತೀಶ್ ಜಾರಕಿಹೊಳಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಒಲವು ತೋರಿಲ್ಲ, ಕೇವಲ ನೋಡೋಣ ಎಂದಷ್ಟೇ ಹೇಳಿದ್ದಾರೆ. ಹೀಗಾಗಿ ವರಿಷ್ಠರಿಂದಲೇ ಸೂಚನೆ ಕೊಡಿಸಲು ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಶಾಸಕ ಯತ್ನಾಳ್ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭೆಯಲ್ಲಿ ವಿಜಯಪುರ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರ ಪ್ರಸ್ತಾಪಿಸಿದ ಯತ್ನಾಳ್, ಶಿವಮೊಗ್ಗಕ್ಕೆ ಹೋಲಿಸಿದರೆ ವಿಜಯಪುರಕ್ಕೆ ತಾರತಮ್ಯ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು. ಉತ್ತರ ಕರ್ನಾಟಕದ ಜನರಿಂದಲೇ ಸರ್ಕಾರ ಬಂದಿದ್ರು, ಎಲ್ಲವನ್ನೂ ಶಿವಮೊಗ್ಗಕ್ಕೆ ನೀಡುತ್ತಿದ್ದೀರಿ, ಇದರಲ್ಲಿ ಬೇರೆ ಏನು ವಾಸನೆ ಬರ್ತಿದೆ ಎಂದು ಯತ್ನಾಳ್ ಹೇಳಿದ್ರು. ಈ ವೇಳೆ ಉತ್ತರಿಸಿದ ಆನಂದ್ ಸಿಂಗ್ ಸಿಎಂ ಜೊತೆ ಚರ್ಚಿಸಿ ಬೆಣ್ಣೆ ರೀತಿಯಲ್ಲಿ ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದ್ರು. ಆರ್ಥಿಕ ಇಲಾಖೆ ಕಾರ್ಯವೈಖರಿ ಬಗ್ಗೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಗರಂ ಆಗಿದ್ದಾರೆ. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಯತ್ನಾಳ್, ನಾನು ಸಮಿತಿಯ ಅಧ್ಯಕ್ಷ, ಹೀಗಿದ್ರೂ ಏನೇ ಹೇಳಿದ್ರು ಆರ್ಥಿಕ ಇಲಾಖೆಯವರು ನೆಗೆಟಿವ್ ಹೇಳ್ತಾರೆ, ಜನರ ಸಮಸ್ಯೆ ಮಾತ್ರ ಬಗೆಹರಿಯಲ್ಲ ಅಂತ ಹೇಳಿದ್ರು. ಅಲ್ಲದೆ ಇವರು ಬದಲಾಗಲ್ಲ, ಜನರ ಹಣೆ ಬರಹೂ ಬದಲಾಗಲ್ಲ, ಇವರು ಬದಲಾವಣೆ ಆಗುವವರೆಗೂ ರಾಜ್ಯದ ಅಭಿವೃದ್ಧಿ ಆಗಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಮುತ್ತಿನ ವಿಚಾರ ಪ್ರಸ್ತಾಪವಾಗಿದೆ. ನೇಕಾರರ ಸಮಸ್ಯೆ ಪರಿಹಾರವಾಗದಿರುವ ಬಗ್ಗೆ ಆಡಳಿತ ಪಕ್ಷದ ಶಾಸಕರಾದ ಸಿದ್ದು ಸವದಿ ಮತ್ತು ದೊಡ್ಡನಗೌಡ ಪಾಟೀಲ್ ಅಸಮಾಧಾನದಿಂದ ಮಾತನಾಡಿದ್ರು. ಈ ವೇಳೆ ನೀವು ಆಡಳಿತ ಪಕ್ಷದ ಸದಸ್ಯರು ಅಂತ ಡೆಪ್ಯೂಟಿ ಸ್ಪೀಕರ್ ಮಾಮುನಿ ಹೇಳಿದ್ರು, ಹೀಗಾಗಿ ನಮ್ಮನೆ ದೀಪ ಅಂತ ಮುತ್ತು ಕೊಟ್ರೆ ತುಟಿ ಸುಡುತ್ತೆ ಎಂದು ಹುನಗುಂದ ಶಾಸಕ ದೊಡ್ಡನಗೌಡ ವ್ಯಂಗ್ಯವಾಡಿದ್ರು.
ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರ ಮತ್ತೊಂದು ಬೇಡಿಕೆ ಈಡೇರಿಸಿದೆ. ಸಾರಿಗೆ ನೌಕರರ ತರಬೇತಿ ಅವಧಿಯನ್ನ 2 ರಿಂದ 1 ವರ್ಷಕ್ಕೆ ಸರ್ಕಾರ ಇಳಿಕೆ ಮಾಡಿದೆ. 4 ನಿಗಮಗಳಲ್ಲಿ ತರಬೇತಿಯಲ್ಲಿರುವವರ ಅವಧಿ ಕಡಿತ ಮಾಡಿದ್ದು ಜುಲೈನಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರ ಆದೇಶಿಸಿದೆ. ಬೆಂಗಳೂರಿನಲ್ಲಿ 2 ವಿದೇಶಿ ಡ್ರಗ್ಸ್ ಪೆಡ್ಲರ್ಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಅಮೃತಹಳ್ಳಿ ಜಕ್ಕೂರಿನಲ್ಲಿ ನೈಜೀರಿಯಾದ ಮಾರ್ಕ್ ಮಾರಿಸ್ ಜೋಸೆಫ್ ಎಂಬುವವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 65 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದು 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ.